ಸ್ನೇಹಿತರೆ ಹಾಗೂ SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಅಧ್ಯಾಯ 1ರಲ್ಲಿ ವಾಸ್ತವಿಕ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಮಾದರಿ ಲೆಕ್ಕಗಳನ್ನು ನೋಡೋಣ. ಮೊದಲನೇದಾಗಿ 20 ಈ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, 20 ನಾವು ಹೊಡ್ಕೊಂಡಾಗ ಇಲ್ಲಿ 20 ಹೊಡ್ಕೊಂಡಾಗ 2 ಹತ್ತಲೇ 20, ನಂತರ 2 ಐದಲೇ 10, 5 ಒಂದಲೇ 5. ಅಂದ್ರೆ 20 ನಾವು ಯಾವ ರೀತಿ ಬರ್ಕೊಂಡ್ರೆ 20 2 ಗುಣ್ಲೆ 2 ಗುಣ್ಲೆ 5 ಅಂತ ಬರ್ಕೊಂಡ್ರೆ 2 ರ ಘಾತ 2 5 ರ ಘಾತ 1 ಆಗ್ತದ. ಅದೇ ರೀತಿಯಾಗಿ 25 ನೋಡ್ಕೊರೋಣ. 25 ನೋಡ್ಕೊಂಡಾಗ 25 5ರಲ್ಲೇ ಹೋಗ್ತದೆ. ಯಾಕಂದ್ರೆ 2 ಮಗಿಗಿಲ್ಲ 3 ಮಗಿಲ್ಲ 5ರಲ್ಲೇ 5 ಇಲ್ಲಿ 25 5 ಒಂದಲೇ 5. ಅಂದ್ರೆ ಇದನ್ನ 25 5 ರ ಘಾತ 2 ಅಂತ ಬರೆದುಕೊಳ್ಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು 120 ಅದ. 120 ಹೊಡ್ಕೊರೋಣ. 120 ಹೊಡ್ಕೊಂಡಾಗ 120 2 ಹೊಡ್ಕೊಂಡಾಗ 2 6 12 1 0 ಆಗ್ತದೆ. 2 30 60, 2 15, ಆಮೇಲೆ 2ರಲ್ಲಿ ಹೋಗಲ್ಲ 3 ಹೋಗ್ತದೆ. 3 5 15, ನಂತರ 5 1 5. 120 ಹೆಂಗೆ ಬರ್ಕೋಬೋದ? 120 2 ರ ಘಾತ 3 2 3 2 ರ ಘಾತ 3 ಗುಣ್ಲೆ 3 ರ ಘಾತ 1 ಇಂಟು 5 ರ ಘಾತ 1 ಈ ರೀತಿ ಬರೀಬಹುದು. ಇನ್ನು 156 156 ಹುಡುಕೋಣ. 156 2 7 14, 1 ಕೈಲ 2 8 16, ಎಷ್ಟು 2 3 6, 1 ಐತಿ 18 ಐತಿ, 2 9 18, ಎಷ್ಟು 3 ಹೋಗ್ತದೆ 2ರಲ್ಲಿ ಹೋಗಲ್ಲ. 3 3 3 9, ನಂತರ 13 13. ಅಂದ್ರೆ 156 ನಾವು 2 ರ ಘಾತ 2 1 3 1 13 ಈ ರೀತಿ ಬರೆದುಕೊಳ್ಳಬಹುದು. ಅದೇ ರೀತಿಯಾಗಿ 200 2 ರ ಘಾತ m ಇಂಟು 5 ರ ಘಾತ m, m ಮತ್ತು n ಬೆಲೆಗಳನ್ನ ಕಂಡುಹಿಡಿಯಬೇಕು. ಈಗ ಹೊಡ್ಕೊರೋಣ. 200 ಹೊಡ್ಕೊರೋಣ. ಆಗ 200 2 ನೂರ್ಲೆ 2 50, 2 25, 5 5, 5 1. ಆಗ 2 ರ ಘಾತ 3 ಆಗ್ತದೆ ಇಂಟು 5 ರ ಘಾತ 2 ಆಗ್ತದೆ. ಅಂದ್ರೆ ಇಲ್ಲಿ m ಬೆಲೆ 3, n ಬೆಲೆ 2 ಆಗ್ತಕ್ಕಂಥದ್ದು. ಕೆಳಗಿನ ಸಂಖ್ಯೆಗಳ ಮೋಸ ಮತ್ತು ಲೋಸಗಳನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೋಸ ಅಂದ್ರೆ ಏನು? ಮೋಸ ಅಂದ್ರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತ ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಮೋಸ ಅಂತ ಕರೆಯಲಾಗ್ತದೆ. ಇನ್ನು ಲೋಸ ಅಂದ್ರೆ ದತ್ತ ಸಂಖ್ಯೆಗಳಲ್ಲಿ ಅತಿ ಹೆಚ್ಚಿನ ಗಾತ್ರ ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಲೋಸ ಅಂತ ಕರೆಯಲಾಗ್ತದೆ. ಸ್ನೇಹಿತರೆ, ಈಗ ಮೋಸ ಮತ್ತು ಲೋಸವನ್ನು ಯಾವ ರೀತಿ ಕಂಡುಹಿಡಿಯೋಣ? ಒಂದು ಮಾದರಿ ಲೆಕ್ಕ ನೋಡೋಣ. 6 ಮತ್ತು 20ರ ಲೋಸ ಮತ್ತು ಮೋಸವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯುತ್ತದೆ. ಈಗ ಮೊದಲು 6 ಹೊಡ್ಕೊರೋಣ. 6 ಹೊಡ್ಕೊಂಡಾಗ 2 ಮಗಿಗೆ 6 ಅದ, 2 3 6, ನಂತರ 3 1 3 ಆಗ್ತದೆ. ಹಂಗಾರೆ 2 ರ ಘಾತ 1 ಇಂಟು 3 ರ ಘಾತ 1 ಆಗ್ತದೆ. ಇನ್ನು 20 ಹೊಡ್ಕೊಂಡಾಗ 2 10 20, 2 5 10, 5 1 5. ಆಗ 2 ರ ಘಾತ 2 5 ರ ಘಾತ 1 ಆಗ್ತದೆ. ಅತ್ಯಂತ ಅಪವರ್ತನ ಹೆಚ್ಚು ಘಾತವನ್ನು ಹೊಂದಿರತಕ್ಕಂಥದ್ದು 2 ರ ಘಾತ 1ರಲ್ಲಿ ಮತ್ತು 2 ರ ಘಾತ 2ರಲ್ಲಿ ಹೆಚ್ಚು ಘಾತ ಹೊಂದಿರೋದು 2 ರ ಘಾತ 2. ಇನ್ನು 3 ರ ಘಾತ 1 ಇಂಟು 5 ರ ಘಾತ 1 ಇವನ್ನೆಲ್ಲ ಗುಣಾಕಾರ ಮಾಡಿದಾಗ ನಮಗೇನು ಸಿಗ್ತದೆ? ಲೋಸ ಸಿಗ್ತದೆ. ಅದೇ ಲೋಸ ಗುಣಾಕಾರ ಮಾಡಿದಾರೆ ನೋಡಿರಿ. ಗುಣಾಕಾರ ಮಾಡಿದಾಗ 2 ರ ಘಾತ 2 ಇಲ್ಲಿ 4, 3 ರ ಘಾತ 1 ಇಂಟು 5 ರ ಘಾತ 1 4 12 12 ಇಲ್ಲಿ 60 ಆಗ್ತದೆ.
ಇನ್ನು ಮಾಸ ಅಂದಾಗ ಸಾಮಾನ್ಯ ಅಪವರ್ತನ, ಎರಡರಲ್ಲಿರ್ತಕ್ಕಂಥ ಸಾಮಾನ್ಯ ಅಪವರ್ತನ 7 ಮತ್ತು 2 2 ಸಾಮಾನ್ಯ ಅಪವರ್ತನ ಅಂದ್ರೆ 2 ಸಾಮಾನ್ಯ ಅಪವರ್ತನ ಆಗ್ತದೆ. ಅದರ ಮಾಸ ಆಗಿರ್ತದೆ, ಅದು ಮಾಸ. ಇನ್ನು ಎರಡು ಸಂಖ್ಯೆಗಳ ಗುಣಲಬ್ಧ ಹಾಗೂ ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಗಳ ನಡುವಿನ ಸಂಬಂಧ ಏನಿರ್ತದೆ ನೋಡ್ರಿ. ಯಾವುದೇ ಎರಡು ಸಂಖ್ಯೆಗಳನ್ನು ಎ ಮತ್ತು ಬಿ ಜೊತೆ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಅವುಗಳ ಲಸ ಮಸ, ಲಸ ಎಲ್ ಮತ್ತು ಮಸ ಎಚ್ ಆಗಿದ್ದಾಗ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಆ ಲಸ ಮಸಗಳ ಗುಣಲಬ್ಧಗಳ ನಡುವಿನ ಸಂಬಂಧ ಎ ಇಂಟು ಬಿ = ಎಲ್ ಇಂಟು ಎಚ್ ಆಗ್ತದೆ. ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಲಸ ಮಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಇನ್ನು ಲಸ ಕಂಡುಹಿಡಿಬೇಕಾದ್ರೆ ನಾವು ಎರಡು ಸಂಖ್ಯೆ ಗುಣಲಬ್ಧ / ಮಸ ಮಾಡಬೇಕು. ಇನ್ನು ಒಂದು ಸಂಖ್ಯೆನ ಕಂಡುಹಿಡಿಬೇಕಾದ್ರೆ ಲಸ ಮತ್ತು ಬಸ ಗುಣಾಕಾರ ಮಾಡಿ / ಇನ್ನೊಂದು ಸಂಖ್ಯೆಯಿಂದ ಭಾಗಿಸ್ಬೇಕು. ಮಸ ಕಂಡುಹಿಡಿಬೇಕಾದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಲಸದಿಂದ ಭಾಗಿಸ್ಬೇಕು. ಇನ್ನು ಬಿ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಲಸ ಮಸ ಗುಣಲಬ್ಧ ಮಾಡಿ ಎ ಸಂಖ್ಯೆಯಿಂದ ಭಾಗಿಸ್ಬೇಕಾಗ್ತದೆ. ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ನೋಡೋಣ. 306 657 ಮಸ 9 ಅದರ ಲಸವನ್ನ ಕಂಡುಹಿಡಿಯಿರಿ. ನೋಡ್ರಿ, ಎರಡು ಸಂಖ್ಯೆಗಳ ಎ ಮತ್ತು ಬಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 306 ಮತ್ತು 650. ಮಸ ಎಚ್ 9 ಕೊಟ್ಟಿದ್ದಾರೆ. ಲಸ ಕಂಡುಹಿಡಿಬೇಕು. ಅವಾಗ ಲಸ ಕಂಡುಹಿಡಿಬೇಕಾದ ಸೂತ್ರ ಎರಡು ಸಂಖ್ಯೆಯ ಗುಣಲಬ್ಧ / ಮಸ ಆಗ್ತದೆ. ಅವಾಗ 306 × 657 / 9. ಈಗ ಇವುಗಳನ್ನ ಕಟ್ಟ ಹೊಡಿಬೇಕಾಗ್ತದೆ. ಕಟ್ಟ ಹೊಡೆದಾಗ ಏನಾಗ್ತದೆ ನೋಡ್ರಿ, 306ಕ್ಕೆ 9 ಕಟ್ಟ ಹೊಡೆದಾರ. 9 1 9 3 27 3 × 36 ಆಯ್ತು. 9 4 36. 34 × 650 ಗುಣಾಕಾರ ಮಾಡಿದಾಗ 22,338 ಅದು ಲಸ ಆಗ್ತದೆ. ಅಭಾಗಲಬ್ಧ ಸಂಖ್ಯೆಗಳ ಪುನರಾವರ್ತನ, ಇದು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡು, ಅಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಿಳ್ಕೊಂಡು. ಅಂದ್ರೆ ಭಾಗಲಬ್ಧ ಸಂಖ್ಯೆ ಯಾವಾಗಲೂ p/q ರೂಪದಾಗ ಇರ್ತವೆ. √3 = p/q ರೂಪದಾಗ ಇರ್ತವೆ. ಆಮೇಲೆ p ಮತ್ತು q ಪೂರ್ಣಾಂಕಗಳ ಗಣಕ ಸೇರಿರ್ತಕ್ಕಂಥದ್ದು. ಇನ್ನು q ಬೆಲೆ 0ಕ್ಕೆ ಸಮ ಇರಲ್ಲ. ಈಗ √3 / p/q ಅದಲ್ಲ, ಇಲ್ಲಿ ಎರಡೂ ಕಡೆ ನಾವು ವರ್ಗವನ್ನ ಮಾಡೋಣ. ವರ್ಗವನ್ನ ಮಾಡಿದಾಗ ಇಲ್ಲಿ ವರ್ಗವನ್ನ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ p ಬರ್ತದೆ. ಇಲ್ಲಿ ವರ್ಗ ಮಾಡಿದಾಗ p² ಆಗ್ತದೆ, ಈ q² ಆಗ್ತದೆ. ನಂತರ ಈ q² ಅನ್ನ ಈ ಕಡೆ ತಗೊಂಡ್ಬಂದಾಗ 3 × q² ಆಗ್ತದೆ = p². ಇಲ್ಲಿ ನಂತರ ಆದ್ದರಿಂದ ಇದ್ರ ಮೂಲಕ ಗೊತ್ತಾಗ್ತದೆ p 3 ಇದು p² ಅನ್ನ ಭಾಗಿಸ್ತದೆ. p = 3m ಅಂತ ತೆಗೆದುಕೊಳ್ಳೋಣ. ಅವಾಗ ತೆಗೆದುಕೊಂಡಾಗ ಏನಾಗ್ತದೆ 3p² ಆಗ್ತದೆ. 3q² ಆಗ್ಬೇಕದ. 3q² = 3m² ಆಗ್ತದೆ. ಅವಾಗ q² = 3m² ಆಗ್ತದೆ. ಯಾಕೆ 3q² = 3 ವರ್ಗ 9 m² ಆಗ್ತದೆ. ನಂತರ 3 × 3 = 9 ಅಂದಾಗ q² = 3m² ಆಗ್ತದೆ. ಅದರಿಂದ 3q² ಅನ್ನ ಭಾಗಿಸ್ತದೆ. ಆದ್ದರಿಂದ 3 p ಮತ್ತು q ಗಳ ಸಾಮಾನ್ಯ ಅಪವರ್ತನ ಆಗಿರ್ತದೆ. ಆದ್ದರಿಂದ ನಾವು ಊಹೆ ತಪ್ಪಾಗ್ತದೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.